ಬಿಡಲಿರ್ನ ಗಾಡಿ ಆಯ್ತು ಇವಾಗ ಹಾಕಲ್ಲ ಹಿಂಗೆ ನಾನು ಇಲ್ಲೇ ಈಗ ಅಲ್ಲೇ ಮಂಗಳೂರು ನನ್ನ ಗಾಡಿ ಒಟ್ಟು 3 ಮಕ್ಕಳಿಗೆ ಗೇಟ್ ಆಯ್ತಾ? 3 ಮಕ್ಕಳು ಒಟ್ಟು 3 ಮಕ್ಕಳು ಅದರಲ್ಲಿ ಒಂದು ಮಗು ಎರಡು ಮಕ್ಕಳು ಮೂರನೇ ಕಳಿಸಿ ಡೀಟೇಲ್ಸ್ ಮತ್ತು ಯಾರು ಹೆಸರು ಗೊತ್ತಿರಲ್ಲ ಭಾಳ ನೋವಿನ ಸಂಗತಿ ಇದು. ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ. ಏನು ಅಂತ ಹೇಳಿದರೆ ಶ್ರೀರಾಮ ಸ್ಕೂಲ್ ಅಂತೇಳಿ ಒಂದು ಪ್ರೈವೇಟು ಸ್ಕೂಲ್, ಅದು ಕಲ್ಲಡ್ಕದಲ್ಲಿರೋಂಥ ಸ್ಕೂಲು. ಬರಿಮಾರು ಹೋಗಿ ಮಕ್ಕಳನ್ನು ಬಿಟ್ಟು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು 20 ಮಕ್ಕಳು ಇದ್ವು ಅದರಲ್ಲಿ ಬಸ್ಸಲ್ಲಿ. ಒಂದು ದೊಡ್ಡ ಮರ, ಬಿಳಿಯೂರು ಅದು ಬರಿಮರ ಹತ್ರ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೊಡ್ಡ ಮರ, ಸುಮಾರು 200-300 ವರ್ಷದ ಹಳೆಯ ಮರ. ಅದು ಕರೆಕ್ಟಾಗಿ ಬಸ್ಸಿನ ಮೇಲೆ ಬಿದ್ದು ಒಂದು 4-5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ನಮ್ಮ SP ಅವರು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಕೃತಿ ವಿಕೋಪದಿಂದ ಆಗಿರೋಂತಹ ಒಂದು ಘಟನೆ ಇದು. ಅದಕ್ಕೇನು ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೇನು ಅವರ ತಂದೆ ತಾಯಿಗೆ ಏನು ಸಾಂತ್ವನ ಹೇಳಬೇಕು ಅದನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮಾಡುತ್ತೆ. ಇಂಥ ದುರ್ಘಟನೆ ಆಗದ ರೀತಿ ನಾವು ಖಂಡಿತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಇದೊಂದು ಭಾಳ ನೋವಿನ ಸಂಗತಿ. ಈ ಘಟನೆ ನಡೆದೋಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತು ಬುಧವಾರ ಸಂಜೆ 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರದ ಕಾರ್ತಿಕ್ ಎಂಬವರ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ.